ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಇವತ್ತು ತಾಲೂಕಾಡಳಿತ ಮಾಡಬೇಕಾಗಿತ್ತು. ತಾಲೂಕಾಡಳಿತ ನಿರ್ಲಕ್ಷ್ಯತನದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ರದ್ದು ಮಾಡಲಾಗಿದೆ. ಇವತ್ತು ರದ್ದು ಮಾಡಲಿಕ್ಕೆ ಮೂಲ ಕಾರಣ ಏನು, ಬಾಬು ಜಗಜೀವನರಾಮರ ಜಯಂತಿಯನ್ನು 5ನೇ ತಾರೀಕಿನಲ್ಲಿ ನಾವು ತಾಲೂಕಾಡಳಿತದಿಂದ ನಾವು ಎಲ್ಲರೂ ಸೇರಿ ಅದ್ಭುತವಾಗಿ ಜಯಂತಿಯನ್ನು ಮಾಡಿದ್ದು. ಅದಾದ ನಂತರ ಏಪ್ರಿಲ್ 14ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ತಾಲೂಕಾಡಳಿತ ಮಾಡ್ತಿತ್ತು. ನಮ್ಮ ಒತ್ತಾಯ ಇಷ್ಟೇ, ಏನು ತಾಲೂಕಾಡಳಿತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿಯನ್ನು ಮಾಡ್ತಾಯಿದ್ದೀವಿ, ನೀವು ಮಾಡಿ. ಆದರೆ ಜಗಜೀವನ್ ರಾಮನ್ ಕೂಡ ಎಲ್ಲೂ ಕೂಡ ನಾವು ಬಾಬಾ ಜಯಂತಿ ದಿವಸ ನಾವು ಒಟ್ಟುಗೂಡಿಸಿ ಜಯಂತಿ ಮಾಡಲಿಲ್ಲ. ಇವತ್ತೇನು ತಾಲೂಕಾಡಳಿತ ನಿರ್ಣಯ ಮಾಡಿದೆ, ಆ ನಿರ್ಣಯದ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಒಬ್ಬರದೇ ಜಯಂತಿಯನ್ನು ಮಾಡಬೇಕಂತೇಳಿ ನಾವು ತಾಲೂಕಾಡಳಿತಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ತಾಲೂಕಾಡಳಿತ ನಮ್ಮ ಸಂಘಟನೆ ಮುಖಂಡರಿಗೆ ಉತ್ತರ ಕೊಡದಾಗ್ದೇ ಇವತ್ತು ತಾಲೂಕಾಡಳಿತ ವಿಫಲ ಆಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಇಡೀ ನಮ್ಮ ತಾಲೂಕು ಸಂಘ ಸಂಸ್ಥೆ ಮುಖಂಡರುಗಳೆಲ್ಲ ಸೇರಿ ಇವತ್ತು ರದ್ದು ಮಾಡಿದ್ದೀವಿ. ಈ ರದ್ದು ಮಾಡಲಿಕ್ಕೆ ಮೂಲ ಕಾರಣ ಈ ತಾಲೂಕಿನ ತಹಸೀಲ್ದಾರು ಮತ್ತು ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಅವಮಾನವನ್ನು ಮಾಡಿ ಇವತ್ತು ಅವರ ಜಯಂತಿಯನ್ನು ರದ್ದು ಮಾಡಿದೆ. ಇವತ್ತು ನಾವು ಈ ತಾಲೂಕಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಏನು ನಾವು ಇವತ್ತು ದಲಿತ ಸಂಘಟನೆಗಳು ಪಾಂಡುಪುರದಲ್ಲಿ ರಸ್ತೆ ತಳಿಯನ್ನು ಮಾಡಿ ಇವತ್ತು ಚಳುವಳಿಯನ್ನು ಮಾಡ್ತಾಯಿದ್ದೀವಿ. ಈ ಹೋರಾಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಜಿಲ್ಲೆಯ ಡಿಡಿಗಳು ಬರೋ ತನಕ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತಾಲೂಕು ಆಡಳಿತ ಜಾತಿ ಸಂಘರ್ಷವನ್ನು ತಂದಿಡ್ತೈತೆ. ಅದಕ್ಕೆ ಮೂಲ ಕಾರಣ ಮೊದಲನೇದಾಗಿ ಅಟ್ರಾಸಿಟಿ ಕಾಯ್ದೆಯ ಒಂದು ಕಾರ್ಯಾಗಾರ ಮಾಡಬೇಕಿತ್ತು. ಆ ಕಾರ್ಯಾಗಾರದಲ್ಲಿ ಸ್ವಾಮೀಜಿಯವ್ರನ್ನ ಕರೆಸುವಂಥ ಇನ್ವಿಟೇಷನ್ ಎಲ್ಲ ಆಗಿ ಅದ್ರ ಮರುದಿನ ಅದನ್ನ ರದ್ದುಪಡಿಸುವಂಥ ಕೆಲಸ ಸಮಾಜ ಕಲ್ಯಾಣ ಅಧಿಕಾರಿಗಳು ಮಾಡಿದ್ರು. ಅದೇ ವೃತ್ತಿಯನ್ನು ಮುಂದುವರ್ಸ್ಕೊಂಬಂದು ಈಗ ಅಂಬೇಡ್ಕರ್ ಜಯಂತಿಗೂ ಅದೇ ರೀತಿಯಾದ ಕಾರ್ಯಕ್ರಮವನ್ನು ರದ್ದುಪಡಿಸುವಂಥ ನೇರ ಹೊಣೆಯನ್ನು ಸಮಾಜ ಕಲ್ಯಾಣ ಅಧಿಕಾರಿಗಳು ಮಾಡವ್ರೆ. ಅದಕ್ಕೆ ಜಾತಿಗಳು ವಲಯ ಮತ್ತು ಮಾದಿಗರ ಜಾತಿಗಳನ್ನ ತಂದು ಇಲ್ಲಿ ಒಡೆದಾಟ ಅಂತ ಮಾಡುವಂಥ ಸ್ಥಿತಿಗೆ ಸಮಾಜ ಕಲ್ಯಾಣಾಧಿಕಾರಿಗಳು ಮಾಡ್ತಾವ್ರೆ. ಮತ್ತು ತಾಲೂಕು ಆಡಳಿತ ಇದಕ್ಕೆ ಹಿನ್ನೆಲೆ ಸಪೋರ್ಟ್ ಮಾಡ್ತಾ ಇರೋದು ನಿಜವಾಗ್ಲೂ ಪಾಂಡುಪುರದಲ್ಲಿ ದುರಂತ. ಇದು ಯಾವುದೇ ಕಾಲದಲ್ಲೂ ನಾವು ಅಣ್ಣ ತಮ್ಮದಿರೋ ಸಹೋದರ ಸಂಘಟನೆ ಅಂತ ಇದ್ದಂಥ ಸಂಘಟನೆಯ ಜನಗಳನ್ನ ಇವತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ತಾಲೂಕು ಆಡಳಿತ ಮಾಡ್ತೈತೆ. ಇದಕ್ಕೆ ಬೇಜವಾಬ್ದಾರಿತನ ಅಂದರೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳು ಮಂಡ್ಯ ಸಿಟಿನ ಬಿಟ್ಟು ಯಾವುದೇ ತಾಲೂಕುಗಳಿಗೆ ಸಂಚಾರ ಮಾಡ್ದೇ ಅವರು ಬೇಕಾದಂಥ ಐಷಾರಾಮಿ ಜೀವನ ನಡೆಸ್ತಾ ಇರೋದೇ ಒಂದು ದುರಂತ ಆಗಿದೆ. ಇವತ್ತು ಪಾಂಡುಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ, ಇವತ್ತು ತಾಲೂಕು ಆಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ಕಳೆದ ಬಾರಿ 5ನೇ ತಾರೀಕಲ್ಲಿ ಬಾಬು ಜಗಜೀವನರಾಮ್ ಜಯಂತಿ ಆಯಿತು, ಒಂದು ಫೋಟೋ ಇಟ್ಟಿದ್ರು. ಇವತ್ತು ತಾಲೂಕು ಆಡಳಿತ ಬಾಬು ಜಗಜೀವನರಾಮ್ ಫೋಟೋ ಇಟ್ಟು ಮತ್ತು ಮಾದಿಗ ಸಮುದಾಯಕ್ಕೂ ನಮ್ಮ ಸಮುದಾಯಕ್ಕೂ ತನ್ನು ಮಡಗಿ ಗಲಾಟೆ ಘರ್ಷಣೆ ಬೇಕಾದ್ರೆ ತಾಲೂಕು ತಹಸೀಲ್ದಾರು ಮತ್ತು ಸಮಾಜ ಕಲ್ಯಾಣಕ್ಕೆ ಜಿಲ್ಲಾಡಳಿತ ಬಂದ ತಕ್ಷಣ ಜಿಲ್ಲಾಧಿಕಾರಿಗಳು ಜಿಲ್ಲಾ ಸಮಾಜ ಕಲ್ಯಾಣಕ್ಕೆ ಡಿ ಅವ್ರು ಬಂದು ತಹಸೀಲ್ದಾರ್ನ ಮೊದಲು ವಜಾ ಮಾಡಬೇಕು ಮತ್ತು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ವಜಾ ಮಾಡಬೇಕು. ಯಾರೋ ಒಬ್ಬ ವ್ಯಕ್ತಿಯ ಒತ್ತಡಕ್ಕೆ, ಆ ಸಮಾಜದ ಒತ್ತಡಕ್ಕೆ ಧಮಕಿ ಆಗ್ತಾ ಅಂತೇಳಿ ಬಾಬು ಜಗಜೀವನರಾಮ್ ಫೋಟೋ ಇಟ್ಟವ್ರೆ. ಇವತ್ತು ನಮಗವ್ರಿಗೂ ಉತ್ತರ ಮಾಡಿದ್ದಾರೆ. ಅಂಬೇಡ್ಕರ್ ಜಗಜೀವನರಾಮ್ ಜಯಂತಿ ಫೋಟೋದಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಟಿಲ್ಲ. ಇಲ್ಲಿವರೆಗೆ ಇವತ್ತು ಜಯಂತಿ ಕಾರ್ಯಕ್ರಮದಲ್ಲಿ ಒಂದೇ ಫೋಟೋ ಇಟ್ಟು ಮಾಡ್ತಾಯಿದ್ರು. ಆದರೆ ಇವತ್ತು ಕಾರ್ಯಕ್ರಮದಲ್ಲಿ ಜನವನ್ನ ಮನಸ್ಸಿಗೆ ನೋವು ತಂದರೆ ಇವತ್ತು ಇದನ್ನು ವಿರೋಧಿಸ್ತಾ ಇದ್ದೀವಿ. ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣಕ್ಕೆ ಡಿ ಅವರು ಬಂದು ಇವರಿಬ್ಬರು ಅಧಿಕಾರಿಗಳನ್ನ ವಜಾ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿವರೆಗೆ ರಸ್ತೆ ತೆರವು ಮಾಡಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.